ಲಕ್ಕಿ ಟಿವಿ ಯೂಟ್ಯೂಬ್ ಚಾನಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಎಲ್ಲರ ಅಚ್ಚುಮೆಚ್ಚಿನ ವ್ಯಕ್ತಿ ಎಂದರೆ ತಪ್ಪಾಗಲಾರದು. ನಟ ಶಂಕರ್ನಾಗ್ ಕನ್ನಡ ಚಿತ್ರರಂಗ ಕಂಡ ಒಬ್ಬ ಉತ್ತಮ ನಟ. ಸಾಲು ಸಾಲು ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದು ಅಲ್ಲದೆ ನಿಜ ಜೀವನದಲ್ಲೂ ಸಹ ಒಂದು ಉತ್ತಮ ವ್ಯಕ್ತಿಯಾಗಿದ್ದರು. ಬದುಕಿದ್ದು ಬಹಳ ಕಮ್ಮಿ ವರ್ಷಗಳೇ ಆದರೂ ಬದುಕಿನ ಪಯಣದಲ್ಲಿ ನೂರಾರು ಕಾಲ ನೆನೆಯುವಂಥ ಕಾರ್ಯಗಳನ್ನು ಸಾಧಿಸಿದ ಛಲಗಾರ, ನಾಯಕ ನಟನಾಗಿ, ನಿರ್ಮಾಪಕ, ನಿರ್ದೇಶಕನಾಗಿ ಕಾರ್ಯನಿರ್ವಹಿಸಿದ್ದರು. ಶಂಕರ್ನಾಗ್ ಅವರು 1954ರಲ್ಲಿ ಹೊನ್ನಾವರ ಹತ್ತಿರದ ಮಲ್ಲಾಪುರದಲ್ಲಿ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ಮಾತೃಭಾಷೆ ಕೊಂಕಣಿಯಾದರೂ ಕನ್ನಡದಲ್ಲಿ ನಟಿಸಿ ಉತ್ತಮ ನಟನೆನಿಸಿಕೊಂಡಿದ್ದರು. ಶಿರಾಲಿಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ಇವರು ನಂತರ ಅಣ್ಣ ಅನಂತ್ನಾಗ್ ಓದುತ್ತಿದ್ದ ಮುಂಬೈನ ಶಾಲೆ ಸೇರಿದರು. ನಾಟಕ ರಂಗದಲ್ಲಿ ಸಕ್ರಿಯರಾಗಿದ್ದ ಇವರು ಚಿತ್ರರಂಗಕ್ಕೆ ಬಂದರು. 1978ರಲ್ಲಿ ಮರಾಠಿ ಚಿತ್ರ ಸರ್ವಕಾಶಿ ಇವರ ಅಭಿನಯದ ಮೊದಲ ಸಿನಿಮಾವಾಗಿತ್ತು. ಗಿರೀಶ್ ಕಾರ್ನಾಡ್ ಅವರ ಒಂದಾನೊಂದು ಕಾಲದಲ್ಲಿ ಚಿತ್ರದಲ್ಲಿ ನಟಿಸಿದರು. ಈ ಚಿತ್ರದ ನಟನೆಗಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದರು. 90 ಚಿತ್ರಗಳಲ್ಲಿ ನಟಿಸಿದ ಇವರು ನಂತರ ಅಣ್ಣನಾದ ಅನಂತ್ನಾಗ್ ರವರ ಜೊತೆ ಸೇರಿ ನಿರ್ಮಿಸಿದ್ದಾರೆ. ಇವರು ಕರಾಟೆ ಕಲಿಯದಿದ್ದರೂ ಇವರು ಚಿತ್ರರಂಗದಲ್ಲಿ ಕರಾಟೆ ಪಟುಗಳನ್ನು ಪ್ರದರ್ಶಿಸಿದ್ದರಿಂದ ಇವರು ಕರಾಟೆ ಕಿಂಗ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಮತ್ತು ಹಿಂದಿ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇವರು ನಿರ್ದೇಶಿಸಿದ ಮೊದಲ ಸಿನಿಮಾ ಮಿಂಚಿನ ಓಟ. ಈ ಚಿತ್ರವು ಹಲವಾರು ಕಡೆ ಪ್ರಶಸ್ತಿ ಪಡೆಯಿತು. ನಂತರ ಜನುಮ ಜನುಮದ ಅನುಬಂಧ, ಗೀತ ಚಿತ್ರಗಳನ್ನು ನಿರ್ದೇಶಿಸಿದ್ದರು. ಹಿಂದಿಯಲ್ಲಿ ಸಹ ನಿರ್ದೇಶಿಸಿದ್ದರು. ಎಲ್ಲ ಚಿತ್ರಗಳು ಅಷ್ಟು ಲಾಭ ತಂದು ಕೊಡದಿದ್ದರೂ ಸಾಮಾಜಿಕ ಕಳಕಳಿ, ಪ್ರಯೋಗಶೀಲತೆಯಿಂದ ಕೂಡಿರುತ್ತಿತ್ತು. ಮುಂಬೈನಲ್ಲಿ ಮರಾಠಿ ಮತ್ತು ಹಿಂದಿ ನಾಟಕಗಳಿಂದ ಶುರುವಾದ ರಂಗಭೂಮಿ ಸೇವೆ ಬೆಂಗಳೂರಿಗೆ ಬಂದು ಮುಂದುವರಿಸಿದರು. ಅಣ್ಣನ ಜೊತೆ ಸೇರಿ ಹವ್ಯಾಸಿ ಎಂಬ ನಾಟಕ ತಂಡ ಕಟ್ಟಿದರು. ಇಷ್ಟೆಲ್ಲ ಮಾಡಿದ ಶಂಕರ್ನಾಗ್ ಅವರು ತನ್ನ 35ನೇ ವಯಸ್ಸಿನಲ್ಲೇ ತಮ್ಮ ಚುರುಕಾದ ಜೀವನದಲ್ಲಿ ತುಂಬ ಎತ್ತರಕ್ಕೆ ಬೆಳೆದಿದ್ದ ಇವರು 1990 ಸೆಪ್ಟೆಂಬರ್ 30ರಂದು ಬೆಳಿಗ್ಗೆ ಜೋಕುಮಾರಸ್ವಾಮಿ ಚಿತ್ರದ ಶೂಟಿಂಗ್ಗಾಗಿ ಪತ್ನಿ ಮತ್ತು ಮಗಳ ಜೊತೆ ಕಾರಿನಲ್ಲಿ ಹೋಗುವಾಗ ದಾವಣಗೆರೆ ಹೊರವಲಯದಲ್ಲಿ ಅಪಘಾತಕ್ಕೀಡಾಗಿ ನಿಧನರಾದರು. ಇವರ ಕನಸುಗಳು ಲಂಡನ್ನಲ್ಲಿ ಮೆಟ್ರೋ ನೋಡಿದ್ದರೂ ಬೆಂಗಳೂರಿನಲ್ಲಿ ಮೆಟ್ರೋ ಇರಬೇಕೆಂದು ಒಂದು ನೀಲಿ ನಕ್ಷೆಯನ್ನು ಕೂಡ ತಯಾರಿಸಿದ್ದರು. ಸರ್ಕಾರದ ನಂದಿ ಬೆಟ್ಟಕ್ಕೆ ಒಂದು ರೋಪ್ವೇ ಹಾಕಬೇಕೆಂದು ಬಯಸಿದ್ದರು. ಸಂಕೇತ್ ಎಲೆಕ್ಟ್ರಾನಿಕ್ ಹೆಸರಿನಲ್ಲಿ ಬೆಂಗಳೂರಿನಲ್ಲಿ ಮೊದಲ ಎಲೆಕ್ಟ್ರಾನಿಕ್ ರೆಕಾರ್ಡಿಂಗ್ ಸ್ಟುಡಿಯೋ ನಿರ್ಮಿಸಿದ ಕೀರ್ತಿ ಕೂಡ ಶಂಕರ್ನಾಗ್ ಅವರಿಗೆ ಸಲ್ಲುತ್ತದೆ. ಒಟ್ಟಾರೆ ಹೇಳುವುದಾದರೆ ತುಂಬ ಒಳ್ಳೆಯತನದಲ್ಲಿ ಇದ್ದರೆ ಸಾವು ಬೇಗ ಸಂಭವಿಸುತ್ತದೆ ಎನ್ನುವುದಕ್ಕೆ ಈ ವ್ಯಕ್ತಿಯೂ ಕೂಡ ಉದಾಹರಣೆಯಾಗಿದ್ದಾರೆ.